Hi, I'm Kaviraj from scoringtarget.com. In today's session, we are going to discuss lesson based assessment unit test 3 on the lesson My Beginnings and a poem A Girl Called Golden. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಯೂನಿಟ್ ಟೆಸ್ಟ್ 3 ಅನ್ನು ಸಾಲ್ವ್ ಮಾಡ್ತಾ ಇದ್ವಿ. ಈಗಾಗಲೇ ಹಿಂದಿನ ವಿಡಿಯೋಲಿ ನಾವು ಯೂನಿಟ್ ಟೆಸ್ಟ್ 1, 2 ಕೂಡ ಸಾಲ್ವ್ ಮಾಡಿದ್ವಿ. ಸೊ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ಮತ್ತು ಅದರ ಕೀ ಆನ್ಸರ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಇವತ್ತು ಸಾಲ್ವ್ ಮಾಡ್ತಿರೋದು ಯೂನಿಟ್ ಟೆಸ್ಟ್ 3. ಸೊ ಇದು ಬೇಸ್ಡ್ ಆನ್ LBA ಕ್ವೆಶ್ಚನ್ ಬ್ಯಾಂಕ್ನ ಆಧಾರವಾಗಿ ಇಟ್ಟುಕೊಂಡು ಈ ಪ್ರಶ್ನೆ ಪತ್ರಿಕೆನ ರಚನೆ ಮಾಡಿದ್ದು. 20 ಅಂಕದ ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಲು ತಮಗಿರ್ತಕ್ಕಂಥ ಸಮಯ 45 ನಿಮಿಷ. ಸೊ ಇದರಲ್ಲಿ ಮೊದಲನೇ ಪ್ರಶ್ನೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. 3 ಪ್ರಶ್ನೆಗಳು, ಒಂದೊಂದು ಅಂಕದ್ದು. ಮೊದಲನೇ ಪ್ರಶ್ನೆ ಏನಿದೆ? ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಫಾರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಅಂದರೆ ಇಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ, ಕಪಿಲ್ ವಾಸ್ ವೆರಿ ಫ್ಯೂರಿಯಸ್. ಸೊ ಈ ಒಂದು ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತ ಕ್ವೆಶನ್ ಟ್ಯಾಗ್ ಅನ್ನು ಆಯ್ಕೆ ಮಾಡ್ಕೋಬೇಕು. ಆಪ್ಷನ್ ಎ ವಾಸಂಟ್ ಹಿ, ಆಪ್ಷನ್ ಬಿ ವಾಸ್ ಹಿ, ಆಪ್ಷನ್ ಸಿ ಈಸ್ ಹಿ, ಆಪ್ಷನ್ ಡಿ ಇಸಂಟ್ ಹಿ. ಸೊ ಈ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ, ಪಾಸ್ಟ್ ಕಂಟಿನ್ಯೂ ಇದೆ ಮತ್ತು ಪಾಸಿಟಿವ್ ಇದೆ. ಹೀಗಾಗಿ ನಾವು ಇದನ್ನು ಕ್ವೆಶನ್ ಟ್ಯಾಗ್ ಮಾಡಿದಾಗ ಏನಾಗುತ್ತೆ ನೋಡೋಣ, ಉತ್ತರ ನೋಡ್ಕೊಂಬರೋಣ. ವಾಸಂಟ್ ಹಿ, ದಿಸ್ ಈಸ್ ದ ರೈಟ್ ಆನ್ಸರ್. ಸೊ ಇದು ಕೀ ಆನ್ಸರ್ ಇದೆ. ಇದ್ರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಅಲ್ಲಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಪೇಪರ್ಗಳು ಯೂನಿಟ್ ಟೆಸ್ಟ್ 1 ಆಗಿರ್ಬೋದು, 2 ಆಗಿರ್ಬೋದು, 3 ಆಗಿರ್ಬೋದು, ಎಲ್ಲವನ್ನು ಪಡ್ಕೋಬೋದು. ಎರಡನೇ ಪ್ರಶ್ನೆ, ರೀಡ್ ದಿ ಫಾಲೋಯಿಂಗ್ ಆ್ಯಂಡ್ ಚೂಸ್ ದಿ ಕರೆಕ್ಟ್ ಇನ್ಫಿನಿಟಿವ್. ಸೊ ಇನ್ಫಿನಿಟಿವನ್ನು ಆಯ್ಕೆ ಮಾಡ್ಕೋಬೇಕು. ಇನ್ಫಿನಿಟಿವ್ ಅಂದರೆ 2+ ವರ್ಬ್. ನೋಡಿ ಸ್ಟೇಟ್ಮೆಂಟ್ ಏನಿದೆ, ಕಪಿಲ್ ಹ್ಯಾಡ್ ಟು ಸಿಟ್ ಫಾರ್ ಅವರ್ಸ್ ಆನ್ ದಿ ಪಪಾಯ ಟ್ರೀ. ಇಲ್ಲಿ ಇನ್ಫಿನಿಟಿ ಯಾವುದು? ಸೊ ಆಪ್ಷನ್ ನೋಡ್ತಾ ಹೋಗಬೇಕು. ಆಪ್ಷನಲ್ಲಿ 2+ ವರ್ಬ್ ಯಾವುದಿದೆ, ದಟ್ ಈಸ್ ದ ರೈಟ್ ಆನ್ಸರ್. ನೋಡಿ ಆಪ್ಷನ್ ಎಲ್ಲಿ 2 ಇಲ್ಲ, ಬಿ ಯಲ್ಲಿ ಕೂಡ 2 ಇಲ್ಲ, ಸಿ ಯಲ್ಲಿ 2 ಇದೆ, ಅದ್ರ ಜೊತೆಗೆ ಸಿಟ್ ಅನ್ನೋದು ವರ್ಬ್ ಇದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನಾವು ಕೀ ಆನ್ಸರ್ ಕೂಡ ಚೆಕ್ ಮಾಡ್ಕೊಂಡ್ಬರ್ಬೋದು. ನೋಡಿ ಆಪ್ಷನ್ ಸಿ ಟು ಸಿಟ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಕೊಟ್ಟಂಥ ಒಂದು ಡೈಲಾಗ್ ಏನಿದೆ, ಅದಕ್ಕೆ ನಾವು ಡೈಲಾಗನ್ನು ಕನ್ವರ್ಸೇಷನ್ ಅಂತ ಕರಿತೀವಿ, ಅದನ್ನು ಓದ್ಕೋಬೇಕು. ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ನೋಡಿ, ರಾಜು, ಥ್ಯಾಂಕ್ಸ್ ಅ ಲಾಟ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕೆ ಸಹಾಯ ಮಾಡಿದಂಥ ತನಗೆ ಧನ್ಯವಾದ ಅಂತ ರಾಜು ಹೇಳ್ತಾನೆ. ಸೊ ಅದಕ್ಕೆ ರವಿ ಏನು ಹೇಳ್ತಾನೆ, ನೋ ಪ್ರಾಬ್ಲಮ್ ಎಟ್ ಆಲ್, ಐ ಆಮ್ ಗ್ಲ್ಯಾಡ್ ದ್ಯಾಟ್ ಐ ಕುಡ್ ಹೆಲ್ಪ್. ಹೆಲ್ಪ್ ಮಾಡೋದಕ್ಕೂ ನನಗೆ ತುಂಬ ಸಂತೋಷ ಇದೆ ಅಂತ ರವಿ ಹೇಳ್ತಾನೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದಂಥ ಸೆಂಟೆನ್ಸ್ ಏನಿದೆ, ಥ್ಯಾಂಕ್ಸ್ ಎ ಲಾಟ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಪ್ರಾಜೆಕ್ಟ್ ಅಂತ ರಾಜು ಹೇಳಿದ್ದು. ಇದು ಲ್ಯಾಂಗ್ವೇಜ್ ಫಂಕ್ಷನ್ ಏನಾಗುತ್ತೆ, ಅದೇನು ಆಸ್ಕಿಂಗ್ ಪರ್ಮಿಷನಾ ಅಥವಾ ಆರ್ಡರಾ, ರಿಕ್ವೆಸ್ಟಾ, ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆಸ್ಕಿಂಗ್ ಪರ್ಮಿಷನ್ ಅಂದರೆ ಪರವಾನಿಗೆ, ಒಪ್ಪಿಗೆಯನ್ನು ಪಡ್ಕೊಳ್ಳೋದು, ಕೇಳೋದು ಅಂತ. ಸೊ ಇಲ್ಲಿ ಒಪ್ಪಿಗೆ ಕೇಳ್ತಾ ಇಲ್ಲ. ಇನ್ನು ಬಿ ಆರ್ಡರ್ ಮಾಡೋದು, ಇಲ್ಲಿ ಆರ್ಡರ್ ಕೂಡ ಮಾಡ್ತಾ ಇಲ್ಲ. ಸಿ ರಿಕ್ವೆಸ್ಟ್, ಸೊ ಇಲ್ಲಿ ಅಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ, ಸೊ ರಿಕ್ವೆಸ್ಟು ಆಗೋದಿಲ್ಲ. ಇಲ್ಲಿ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಇಸ್ ದ ರೈಟ್ ಆನ್ಸರ್. ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂದ್ರೇನು, ಕೃತಜ್ಞತೆಯನ್ನು ಅರ್ಪಿಸೋದು. ಕೃತಜ್ಞತೆ ಅಂದರೆ ಥ್ಯಾಂಕ್ಸ್. ಓಕೆ, ನೆಕ್ಸ್ಟ್ಗೆ ಮೇನ್ ಕ್ವೆಶನ್ ಥರ್ಡ್ಗೆ ಹೋಗೋಣ, ಸೆಕೆಂಡ್ಗೆ ಹೋಗೋಣ. ಡೂ ಆ್ಯಸ್ ಎ ಡೈರೆಕ್ಟೆಡ್. ಇದು ಒಂದೊಂದು ಅಂಕದ 3 ಪ್ರಶ್ನೆಗಳಿವೆ. ಮೊದಲ ಒಂದು 4ನೇ ಪ್ರಶ್ನೆ ನೋಡಿ, ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್. ಈ ಕೊಟ್ಟಂಥ ಸೆಂಟೆನ್ಸಲ್ಲಿ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ, ಅದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು. ಕಪಿಲ್ಸ್ ಮದರ್ ವಾಸ್ ಅ ಸಿಂಪಲ್ ವುಮೆನ್. ಇಲ್ಲಿ ಸಿಂಪಲ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು. ನೋಡಿ, ಸಿಂಪಲ್ ವುಮೆನ್ ಅಂದರೆ ಈ ವುಮೆನ್ ಅನ್ನು ಡಿಸ್ಕ್ರೈಬ್ ಮಾಡೋಂಥ ವರ್ಡ್. ವುಮೆನ್ ಅನ್ನೋದು ನೌನ್ ಇದೆ, ಈ ನೌನನ್ನು ಡಿಸ್ಕ್ರೈಬ್ ಮಾಡಿದ್ದು ಸಿಂಪಲ್. ಹೀಗಾಗಿ ಇದು ಅಡ್ಜೆಕ್ಟಿವ್ ಅಂತ ಹೇಳ್ಬೋದು. ಸೊ ನಾವು ಕೀ ಆನ್ಸರ್ ಚೆಕ್ ಮಾಡ್ಕೊಂಬರೋಣ. ನೋಡಿ 4ನೇ ಉತ್ತರ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂದರೆ ನಾಮವಿಶೇಷಣ. ನಾವು ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ 5, ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್. ಸೊ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಪ್ರಿಪೊಸಿಷನ್ನಿಂದ ತುಂಬಬೇಕು.
ಕಪಿಲ್ ವಾಸ್ ಫೇರ್ಲಿ ಗುಡ್ ಡ್ಯಾಶ್ ಆಲ್ ಗೇಮ್ಸ್. ಇಲ್ಲಿ ಆಟ್ ತುಂಬಬೇಕು. ಎಟಿ ಆಟ್. ನೋಡಿ ಕೀ ಆನ್ಸರ್ ಆಟ್. ಓಕೆ, ನೆಕ್ಸ್ಟ್ ಈಗ 6ನೇ ಪ್ರಶ್ನೆ ನೋಡೋಣ. ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದಿ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಸೊ ಈ ಬ್ರ್ಯಾಕೆಟಲ್ಲಿ ಒಂದು ವರ್ಡ್ ಕೊಟ್ಟಿರ್ತಾರೆ, ಅದು ಯಾವ ಫಾರ್ಮಲ್ಲಿ ತುಂಬ್ತೀರಾ? ಅಡ್ಜೆಕ್ಟಿವ್ ಫಾರ್ಮು, ಆಡ್ವರ್ಬ್ ಫಾರ್ಮು, ಈ ಥರ. ಕಪಿಲ್ಸ್ ನೈಬರ್ ಹ್ಯಾಡ್ ಅ ಡ್ಯಾಶ್ ಗಾರ್ಡನ್. ಇಲ್ಲಿ ಬ್ಯೂಟಿ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಬ್ಯೂಟಿಗೆ ಏನು ಮಾಡಬೇಕಂದ್ರೆ ಬ್ಯೂಟಿಫುಲ್ ಅಂತ ಮಾಡಬೇಕು. ಬ್ಯೂಟಿಫುಲ್ ಗಾರ್ಡನ್. ಫುಲ್ ನೋಡಿ, ಬ್ಯೂಟಿಫುಲ್. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ಥರ್ಡಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಅಂದರೆ 2 ಅಂಕದ 2 ಪ್ರಶ್ನೆಗಳಿವೆ. ಕ್ವೆಶನ್ 7, ವಾಟ್ ವೇರ್ ಕಪಿಲ್ ದೇವ್ಸ್ ಡ್ರೀಮ್ಸ್? ಕಪಿಲ್ ದೇವನ ಕನಸುಗಳು ಏನಾಗಿದ್ವು? ಕನಸುಗಳು ಅಂದರೆ ಗುರಿಗಳು. ವೇರ್ ದೇ ಫುಲ್ಫಿಲ್ಡ್? ಆ ಕನಸುಗಳು, ಗುರಿಗಳು ಈಡೇರ್ದುನಾ ಅಂತ, ಬೇಗೆಗಳು ಈಡೇರ್ದುನಾ ಅಂತ ಇಲ್ಲಿ 2 ಪ್ರಶ್ನೆ ಇದೆ. ಸೊ ನೋಡೋಣ ಉತ್ತರ. ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಆ್ಯಂಡ್ ಡ್ರೈವ್ ಮರ್ಸಿಡೆನ್ಸ್ ಬೆಂಚ್. ಕಪಿಲ್ ದೇವರಿಗೆ 2 ಪ್ರಮುಖವಾದ ಗುರಿಗಳಿದ್ದು. ಒಂದು ಟ್ರಾವೆಲ್ ಅರೌಂಡ್ ದ ವರ್ಲ್ಡ್, ಅಂದರೆ ಇಡೀ ಜಗತ್ತನ್ನು ಪ್ರಯಾಣ ಮಾಡಬೇಕು, ಸುತ್ತಕೊಂಡು ಬರಬೇಕು. ಎರಡನೇದು ಡ್ರೈವ್ ಅ ಮರ್ಸಿಡೆಸ್ ಬೆಂಚ್. ಇದು ಮರ್ಸಿಡೆಸ್ ಬೆಂಚ್ ಅನ್ನೋದು ಕಾರಿನ ಹೆಸರಿದೆ. ಸೊ ಈ ಕಾರನ್ನು ನಡೆಸಬೇಕು ಅಂತ ಆಸೆ ಇತ್ತು. ಇದು ಒಂದು ಪ್ರಶ್ನೆ. ಅವರ ಕನಸುಗಳು ಏನಾಗಿದ್ದು, ಗುರಿಗಳು ಏನಾಗಿದ್ದು ಅಂತ ಈ 2 ಪಾಯಿಂಟನ್ನು ಬರೀಬೇಕು. ಇನ್ನು ಆ ಕನಸುಗಳು ನನಸಾದ ಅಂತ ಪ್ರಶ್ನೆಗೆ ಅಕಾರ್ಡಿಂಗ್ ಟು ಹಿಮ್ ಹಿಸ್ ಬೋತ್ ವಿಶಸ್ ವೇರ್ ಫುಲ್ಫಿಲ್ಡ್. ಹೌದು, ಆ ಕನಸುಗಳು ನನಸಾದವು. ನೆಕ್ಸ್ಟ್ 8ನೇ ಪ್ರಶ್ನೆ, ರೈಟ್ ಅಬೌಟ್ ಬೆಟ್ಟೀಸ್ ಅಚೀವ್ಮೆಂಟ್ಸ್. ಸೊ ಬೆಟ್ಟಿ ಕತ್ಬರ್ಟ್ ಅವರ ಒಂದು, ಅಂದರೆ ಗರ್ಲ್ ಕಾಲ್ಡ್ ಗೋಲ್ಡನ್ ಏನಿದೆ ಹುಡುಗಿ, ಆ ಒಂದು ಗರ್ಲ್ ಬಗ್ಗೆ, ಅಂದರೆ ಬೆಟ್ಟಿ ಬಗ್ಗೆ ನಾವು ಅವರ ಅಚೀವ್ಮೆಂಟ್ ಬರೀಬೇಕು. ಅವಳು ಏನೇನು ಸಾಧನೆ ಮಾಡಿದಳು ಬೆಟ್ಟಿ ಅಂತ. ಸೊ ಆನ್ಸರ್, ಬೆಟ್ಟಿ ಕಟ್ಬರ್ತ್ ಆ್ಯನ್ ಆಸ್ಟ್ರೇಲಿಯನ್ ಸ್ಪಿಂಟರ್ ವನ್ ಮಲ್ಟಿಪಲ್ ಗೋಲ್ಡ್ ಮೆಡಲ್ಸ್ ಇನ್ ಒಲಿಂಪಿಕ್ಸ್. ಸೊ ತಮಗೆ ಆಗಲೇ ಗೊತ್ತಿದೆ, ಬೆಟ್ಟಿ ಕಟ್ಬರ್ಟ್ ಅವರು ಕ್ರೀಡೆಯಲ್ಲಿ, ಒಲಿಂಪಿಕ್ಸ್ನ ಆಟಗಳಲ್ಲಿ ಬಂಗಾರ ಪದಕಗಳನ್ನು ಗೆದ್ದುಕೊಂಡಿದ್ದಳು. ದ ಪೊಯಮ್ ಫೋಕಸಸ್ ಆನ್ ಹರ್ ಜರ್ನಿ ಆ್ಯಂಡ್ ಟಂಫೆಟ್ moments at the 1956 Melbourne Olympics and the 1964 Tokyo Olympics. ಸೊ ಅವರು ಪದಕಗಳನ್ನು ಎಲ್ಲಿ ಪಡ್ಕೊಂಡ್ರು ಅಂದರೆ 1956ರ ಮೆಲ್ಬೋರ್ನ್ ಒಲಿಂಪಿಕ್ಸಲ್ಲಿ ನಡೆದಂಥ ಪಂದ್ಯಗಳಲ್ಲಿ ಬಂಗಾರದ ಪದಕವನ್ನು ಗೆದ್ದುಕೊಂಡಿದ್ದರು. ಅದ್ರ ಜೊತೆಗೆ 1964 ಟೋಕಿಯೋ ಒಲಿಂಪಿಕ್ಸ್ ಗೇಮಲ್ಲಿ ಕೂಡ. ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ 4ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 5 to 6 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗೆ ನಾವು 5ರಿಂದ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕು. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಏನಿದೆ ಪ್ರಶ್ನೆ? ಬೆಟ್ಟಿ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ ಗರ್ಲ್ಸ್. ಹೌ ಡಸ್ ದ ಪೋಯಟ್ ಜಸ್ಟಿಫೈ ದಿಸ್? ನೋಡಿ, ಬೆಟ್ಟಿ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ ಗರ್ಲ್ಸ್ ಅಂದರೆ ಬೆಟ್ಟಿ ಇತರ ಹುಡುಗಿಯರಿಗಿಂತಲೂ ವಿಭಿನ್ನವಾಗಿದ್ದಳು. ಹೌ ಅಂದರೆ ಹೇಗೆ ಅನ್ನೋದು ಕವಿ ಪ್ರಕಾರ ಬರೀಬೇಕು. ಸೊ ಆನ್ಸರ್ ನೋಡ್ಕೊಂಬರೋಣ. ಬೆಟ್ಟಿ ವಾಸ್ ಡಿಫ್ರೆಂಟ್ ಫ್ರಮ್ ಅದರ್ ಗರ್ಲ್ಸ್ ಬಿಕಾಸ್ ಸಿ ಲವ್ಡ್ ರನ್ನಿಂಗ್ ಆ್ಯಂಡ್ ಟ್ರೈನ್ ವೆರಿ ಹಾರ್ಡ್. ಬೆಟ್ಟಿ ಕತ್ಬರ್ಟ್ ಇತರ ಹುಡುಗಿಯರಿಗಿಂತ ವಿಭಿನ್ನವಾಗಿದ್ದಳು. ಇವಳಿಗೆ ರನ್ನಿಂಗ್ ಮಾಡೋದು, ತರಬೇತಿಯನ್ನು ಪಡ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ವೈಲ್ ಅದರ್ಸ್ ರಿಲ್ಯಾಕ್ಸ್. ಇತರ ಅಂದರೆ ಅವಳು ಗರ್ಲ್ಸ್, ಅವ್ರ ಗೆಳತಿಯರೆಲ್ಲ ಆಟ ಆಡ್ತಿರ್ಬೇಕಾದ್ರೆ, ಅವರೆಲ್ಲ ರೆಸ್ಟ್ ತಗೋತಿರ್ಬೇಕಾದ್ರೆ ಇವಳು ಶ್ರಮ ವಹಿಸ್ತಾ ಇದ್ದಳು. ಪ್ರಾಕ್ಟೀಸ್ ಎವ್ರಿ ಡೇ ವಿತ್ ಫುಲ್ ಡೆಡಿಕೇಶನ್. ಪ್ರತಿದಿನ ತುಂಬ ಕಷ್ಟಪಟ್ಟು ಸಮರ್ಪಣಾ ಮನೋಭಾವದಿಂದ ಪ್ರಯತ್ನ ಮಾಡ್ತಾ ಇದ್ದಳು, ಪ್ರಾಕ್ಟೀಸ್ ಮಾಡ್ತಾ ಇದ್ದಳು. ಸಿ ನೆವರ್ ಗೇವ್ ಅಪ್ ಇವನ್ ವೆನ್ ಇಟ್ ವಾಸ್ ಟಫ್. ಎಂಥ ಕಠಿಣ ಪರಿಸ್ಥಿತಿ ಅನಿಸಿದ್ರು ಕೂಡ ತನ್ನ ಪ್ರಯತ್ನವನ್ನು ಬಿಡ್ತಾ ಇರಲಿಲ್ಲ. ಹರ್ ಹಾರ್ಡ್ ವರ್ಕ್ ಹೆಲ್ಪ್ಡ್ ಹರ್ ವಿನ್ ಗೋಲ್ಡ್ ಮೆಡಲ್, ಒಲಿಂಪಿಕ್ ಗೋಲ್ಡ್ ಮೆಡಲ್ಸ್ ಆ್ಯಂಡ್ ಬಿಕೇಮ್ ಎನ್ ಇನ್ಸ್ಪಿರೇಷನ್. ಅವಳ ಈ ಪರಿಶ್ರಮದಿಂದ ಒಲಿಂಪಿಕ್ಸ್ ಆಟಗಳಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡು ನಮ್ಮೆಲ್ಲರಿಗೆ ಸ್ಫೂರ್ತಿಯಾಗಿದ್ದಾಳೆ. ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ 5. ರೀಡ್ ದಿ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಬಿಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ, ಎಕ್ಸ್ಟ್ರಾಕ್ಟ್ ಪ್ರಶ್ನೆ.
ಸಿ ಕೌಂಟೆಡ್ ದೆಮ್ ರೆಗ್ಯುಲರ್ಲಿ. ಅವಳು ರೆಗ್ಯುಲರ್ ಆಗಿ ಕೌಂಟ್ ಮಾಡ್ತಾ ಇದ್ಳು. ಇದು ಮೈ ಬಿಗಿನಿಂಗ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ, ಒಂದು ಸ್ಟೇಟ್ಮೆಂಟ್ ಇದೆ. ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಳಗೆ ಎ ಬಿ ಸಿ ಪ್ರಶ್ನೆವೇ, ಅವುಗಳಿಗೆ ಉತ್ತರ ಕೊಡಬೇಕು. ಅವಳು ದಿನಾಲೂ ಅವುಗಳನ್ನ ಎಣಿಸ್ತಾ ಇದ್ದಳು. ಹೂ ಇಸ್ ದ ಸ್ಪೀಕರ್? ಈ ಮಾತನ್ನು ಯಾರು ಹೇಳಿದ್ರು ಅಂದರೆ ಆಪ್ಷನ್ ಎ ಕಪಿಲ್ ದೇವ್. ಕಪಿಲ್ ದೇವ್ ಅವರು ಹೇಳ್ತಾರೆ. ಅವಳು ದಿನಾಲೂ ಅವುಗಳನ್ನ ಎಣಿಸ್ತಾ ಇದ್ದಳು. ಬಿ ಹೂ ಈಸ್ ಸಿ ಹಿಯರ್? ಇಲ್ಲಿ ಸಿ ಅಂದರೆ ಯಾರು? ಅವಳು ಅಂದರೆ ಯಾರು? ಕಪಿಲ್ಸ್ ನೈಬರ್ ಆಂಟ್. ಕಪಿಲ್ ದೇವ್ ಅವರ ಮನೆಯ ಪಕ್ಕದ ಆಂಟಿಯವರು. ಇನ್ನು ಸಿ ವಾಟ್ ಡಿಡ್ ಸಿ ಕೌಂಟ್ ರೆಗ್ಯುಲರ್ಲಿ? ಅವರು ಪ್ರತಿನಿತ್ಯ ಅವಳು ಏನು ಎಣಿಸ್ತಾ ಇದ್ದಳು? ಪೊಮೊಗ್ರಾನೆಟ್ಸ್, ದಾಳಿಂಬೆ ಹಣ್ಣುಗಳು. ಈಗ ಕೊನೆಯ ಪ್ರಶ್ನೆ, ಮೇನ್ ಕ್ವೆಶನ್ 6. ರೀಡ್ ದಿ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದಟ್ ಫಾಲೋಸ್. ಇಲ್ಲೊಂದು 4 ಅಂಕದ್ದು, ಅಂದರೆ 2 ಅಂಕದ ಒಂದಿರುತ್ತೆ, ಇಲ್ಲಿ 4 ಅಂಕ ಅಂತ ಕನ್ಸಿಡರ್ ಆಗುತ್ತೆ. ಇದೊಂದು ಪ್ಯಾಸೇಜ್ ಓದ್ಕೋಬೇಕು. ಈ ಪ್ಯಾಸೇಜ್ ಕೆಳಗಡೆ ನಮಗೆ ಎ ಪ್ರಶ್ನೆ ಮತ್ತು ಬಿ ಪ್ರಶ್ನೆ ಅಂತ 2 ಪ್ರಶ್ನೆಗಳಿವೆ. ಇವು 2 ಅಂಕದ್ದು 2 ಪ್ರಶ್ನೆ. ಸೊ ಇಲ್ಲಿ ಓದ್ಕೊಂಡು ಬರೆಯೋದಿರುತ್ತೆ. ಇಲ್ಲಿ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ, ಅಥವಾ ಉತ್ತರ ಓದ್ಕೊಳ್ಳೋಣ. ನೇರವಾಗಿ ನಾವು ಪ್ಯಾರಾಗ್ರಾಫ್ ಓದ್ಕೊಳ್ಳೋಣ. ಕಪಿಲ್ ದೇವ್, ಇದೇ ಪಾಠದ ಒಂದು ಪಾಯಿಂಟ್ಸ್ ಇವೆ. ಕಪಿಲ್ ದೇವ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕ್ರಿಕೆಟರ್ಸ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಕ್ರಿಕೆಟ್. He was born on 6th January 1959 in Chandigarh. In 1983, Kapil Dev made a history by leading the Indian cricket team to its first ever World Cup victory. The final match was played against the strong West Indies team at Lord's, England. Kapil's leadership and brilliant strategies helped India win this iconic match. His outstanding catch to dismiss with Richard and his knock of 175 runs against Zimbabwe in the same tournament remained unforgettable. Kapil Dev showed the world that with determination and teamwork, even the underdogs can achieve greatness. He is truly a hero in the history of Indian cricket. ಇದು ಕಪಿಲ್ ದೇವ್ ಅವರ ಒಂದು ಬಯೋಗ್ರಫಿ ಶಾರ್ಟ್ ಆಗಿ. ಈಗ ಪ್ರಶ್ನೆ ಎ, ಹೌ ಡಿಡ್ ಕಪಿಲ್ ಹೆಲ್ಪ್ ಟು ವಿನ್ ವರ್ಲ್ಡ್ ಕಪ್? ಕಪಿಲ್ ದೇವ್ ಅವರು ವಿಶ್ವಕಪ್ ಗೆದ್ದಲು ಯಾವ ಥರ ಸಹಾಯ ಮಾಡಿದ್ರು ಅಂತ ಪ್ರಶ್ನೆ. ಸೊ ಆನ್ಸರ್ ಅನ್ಕೊಂಬರೋಣ. Kapil Dev led the Indian cricket team with strong leadership and strategies. ಕಪಿಲ್ ದೇವ್ ಅವರು ತಂಡದ ನಾಯಕತ್ವವನ್ನು ವಹಿಸಿಕೊಂಡು ಒಂದು ಪ್ಲಾನ್ ಹಾಕಿದ್ದು ಅವರು ಆಟವನ್ನು ಆಡ್ತಾರೆ. ಇನ್ಕ್ಲೂಡಿಂಗ್ ಹಿಸ್ ಮೆಮೊರೇಬಲ್ ಕ್ಯಾಚ್ ಟು ಡಿಸ್ಮಿಸ್ ರಿಚರ್ಡ್ ಆ್ಯಂಡ್ ರಿಮಾರ್ಕಬಲ್ 175 ರನ್ ನಾಕ್ಸ್ ಅಗೇನ್ಸ್ಟ್ ಜಿಂಬಾಬ್ವೆ. ಜಿಂಬಾಬ್ವೆ ತಂಡದ ವಿರುದ್ಧ 175 ರನ್ಗಳನ್ನು ಸ್ಕೋರ್ ಮಾಡಿದ್ದು, ಗೈಡಿಂಗ್ ಇಂಡಿಯಾ ಟು ವಿಕ್ಟರಿ ಇನ್ ದಿ ವರ್ಲ್ಡ್ ಕಪ್ ಫೈನಲ್. ಸೊ ಹೀಗಾಗಿ ವಿಶ್ವಕಪ್ ಪಂದ್ಯ ಗೆಲ್ಲಲು, ಒಂದು ಕಪ್ಪನ್ನು ಗೆಲ್ಲಲು ಅವರಿಗೆ ಸಹಾಯ ಆಯಿತು ಅಂತ. ಬಿ ಪ್ರಶ್ನೆ ಏನಿದೆ, ವಾಟ್ ಡಿಡ್ ಕಪಿಲ್ ಶೋ ಟು ದಿ ವರ್ಲ್ಡ್? ಸೊ ಕಪಿಲ್ ದೇವ್ ಅವರು ಜಗತ್ತಿಗೆ ಏನು ತೋರಿಸ್ಕೊಟ್ರು, ಏನು ಪ್ರೂವ್ ಮಾಡಿದ್ರು? ಕಪಿಲ್ ಶೋಡ್ ದಟ್ ಡಿಟರ್ಮಿನೇಷನ್ ಆ್ಯಂಡ್ ಟೀಮ್ ವರ್ಕ್ ಕ್ಯಾನ್ ಹೆಲ್ಪ್ ಅಂಡರ್ಗೋಸ್ ಅಚೀವ್ ಗ್ರೇಟ್ನೆಸ್, ಇನ್ಸ್ಪೈರಿಂಗ್ ಪೀಪಲ್ ವಿತ್ ಹಿಸ್ ಲೀಡರ್ಶಿಪ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ ಕ್ರಿಕೆಟ್. ಸೊ ಇದರಿಂದ ಏನು ಗೊತ್ತಾಯಿತು ಅಂದರೆ, ಕಪಿಲ್ ದೇವ್ ಅವರ ಒಂದು ಡಿಟರ್ಮಿನೇಷನ್, ದೃಢವಾದ ನಿರ್ಧಾರ, ಇನ್ನೊಂದು ಟೀಮ್ ವರ್ಕ್ ಮೂಲಕ ನಾವೇನು ಕೂಡ ಸಾಧಿಸ್ಬೋದು ಅಂತ ತೋರಿಸ್ಕೊಟ್ರು. ಇಷ್ಟು LBA ಥಿಯರಿ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಆನ್ಸರ್. ಇದರ ಜೊತೆಗೆ LBA ಪ್ರಶ್ನೆ ಪತ್ರಿಕೆ ಯೂನಿಟ್ ಟೆಸ್ಟ್ 1, 2 ಹೀಗೆ ಮುಂದೆ ಬರ್ತಕ್ಕಂಥ ಎಲ್ಲ ಯೂನಿಟ್ ಟೆಸ್ಟ್ಗಳ ಒಂದು PDF ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಲಾಗಿರ್ತೀನಿ. ಆ ಒಂದು ಲಿಂಕನ್ನು ನೀವು ಸೇವ್ ಮಾಡಿಟ್ಕೊಳ್ಳಿ. ಆ ಒಂದು ಲಿಂಕನ್ನು ನೀವು ಮುಂದೆ ಬರ್ತಕ್ಕಂಥ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ಅದೇ ಲಿಂಕಲ್ಲಿ ಪಡ್ಕೋಬೋದು. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್.